ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್, ಹಿ ಈಸ್ ಆನ್ ಲೈವ್ ಚಾಟ್. ಎಸ್, ಸ್ಕ್ರೀನಲ್ಲಿ ರೆಡಿ ಇದ್ದಾರೆ. ಎಸ್, ಜೀವನ್, ತಮಗೆ ಮೊದಲು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಒಳ್ಳೆಯದಾಗಲಿ. ಹಾಗೆಯೇ ಥ್ಯಾಂಕ್ ಯು. ಅದರ ಜೊತೆಗೆ ನಮ್ಮ ಲೀಡರ್ಸ್ನ, ನಮ್ಮನ್ನು ಆಳುವಂಥ ನಾಯಕರು, ನೀವಂತೂ ದಿನನಿತ್ಯ ನೋಡ್ತಾ ಇರ್ತೀರಿ, ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಿ. ಈ ಕಾಂಟೆಕ್ಸ್ಟ್ಗೆ, ಈ ಮನಸ್ಥಿತಿಗೆ ಬರೀ ಪ್ರತಿಭಟನೆ, ಹೋರಾಟ ಇದೇ ಆಗ್ತಾ ಇದ್ದರೆ ನಿಜ ಅವ್ರ ಇಂಟೆನ್ಷನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಜನಸಾಮಾನ್ಯರಿಗೆ ನಿಜಕ್ಕೂ ಕೂಡ ಇದರಿಂದ ಅನುಕೂಲ ಆಗ್ತಾ ಇದೆಯಾ? ನನ್ನ ಸ್ಟ್ರೈಟ್ ಕ್ವೆಶ್ಚನ್ ಟು ಯು, ಕ್ರಿಸ್ಪ್ ಆಗಿ, ಕ್ವಿಕ್ ಆಗಿ. ರಾಘವ್, ಈ ಒಂದು ಹೋರಾಟದ ವಿಚಾರದಲ್ಲಿ ಹೇಗೆ ಅಂದರೆ BJP ನಾಯಕರು ನಾವು ಗೆಲ್ತೀವಿ ಅನ್ನೋ ಈ ಒಂದು ರಾಜೀನಾಮೆಯನ್ನು ಕೊಡಿಸಿ ನಾವು ಗೆಲ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯದ ಜನರ ಬಗ್ಗೆ ಕಾಳಜಿಯನ್ನು ಬಿಟ್ಟು ಸದ್ಯ BJP ಅವರು ವರ್ತನೆ ಮಾಡ್ತಿರೋವಂಥದ್ದು. ಕಳೆದ 5 ದಿನಗಳಿಂದ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಈ ಒಂದು ಕಾಂಗ್ರೆಸ್ ಶಾಸಕರು ಈಗ ಹೇಳ್ತಿರೋದು ಬರದ ವಿಚಾರ ಬಗ್ಗೆ ಚರ್ಚೆ ಆಗಬೇಕು, ನೀರಿಗೆ ತೊಂದರೆ ಆಗ್ತಿದೆ, ಸಮಸ್ಯೆ ಆಗ್ತಿದೆ, ಆ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಮಾತಾಡ್ತಿದ್ದಾರೆ. ಸಾಕಷ್ಟು ಜನ ಈಗ BJPಯಲ್ಲೂ ಕೂಡ ಸಾಕಷ್ಟು ಶಾಸಕರು ಈ ಒಂದು ವಿಚಾರವಾಗಿ, ಅಂದರೆ ಏನು ನಾಗೇಂದ್ರ ರಾಜೀನಾಮೆ ವಿಚಾರ ಬಿಟ್ಟು ಸದನ ಮುಂದುವರಿಲಿ, ನಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ತೊಂದರೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಅಸಮಾಧಾನವನ್ನು ಹೊರಗಡೆ ಹಾಕಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಇವತ್ತು ಏನು ಕಾಂಗ್ರೆಸ್ ನಾಯಕರು ಎಲ್ಲರೂ ಸೇರಿ ಒಂದು ಗಾಂಧಿ ಪ್ರತಿಮೆ ಬಳಿ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಕಳೆದ 5 ದಿನಗಳಿಂದ ಇವರು ಏನು ಯಾವುದೇ ರೀತಿಯಾದಂತಹ ಸದನ ನಡಲಿಕ್ಕೆ ಬಿಟ್ಟಿಲ್ಲ, ಯಾವುದೇ ರೀತಿಯಾದಂತಹ ಚರ್ಚೆಗೆ ಬಂದಿಲ್ಲ, ಕೇವಲ ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ಇಟ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಕೂಡ ಶಾಸಕ ರಂಗನಾಥ್ ಹಾಗೂ ಸಂಗಮೇಶ್ ಅವರು ಏನು ಗಾಂಧಿ ಪ್ರತಿಮೆ ಬಳಿ ಕೂತ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಚಿವರಾದಂತಹ ಬಾಲಕೃಷ್ಣ ಅವರು ಅವನ ಮನವೊಲಿಸಿ ನಾಳೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ BK ಹರಿಪ್ರಸಾದ್ ಅವರು ಅವರಿಗೆ ಕರೆ ಮಾಡಿ ಹೇಳ್ತಾರಂತೆ, ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವಾಗಿ ಹೋರಾಟ ಮಾಡಬೇಕು ಅಂತ. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಅವರನ್ನು ಮನವೊಲಿಸಿ ಕರ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಎಲ್ಲ ಶಾಸಕರು, ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಏನೊಂದು ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು. ಸದನವನ್ನು ಮುಂದುವರಿಸಲಿಕ್ಕೆ ಬಿಡಿ, ಯಾವುದೇ ರೀತಿಯಂತಹ ನಮಗೆ ತೊಂದರೆ ಕೊಡಬೇಡಿ, ಚರ್ಚೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಶಾಸಕರು ಮನವೊಲಿಸ್ತಾ ಇರೋ, ಅಂದರೆ BJP ಅವ್ರಿಗೆ ಹೇಳ್ತಿದ್ದಾರೆ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಮನವಿಗೂ ಕಿವಿ ಕೊಡಲಿಲ್ಲ BJP ಅವರು. ನಾವು ಸದನ ಕೊನೆಯವರೆಗೂ ಹೋರಾಟವನ್ನು ಮಾಡ್ತೀವಿ, ರಾಜೀನಾಮೆ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ BJPಯ ಶಾಸಕರು, BJPಯ ನಾಯಕರು ಮಾಡ್ತಿರೋವಂಥದ್ದು. ಆದರೆ ಇಲ್ಲಿ ಇಷ್ಟೆಲ್ಲ ನೋಡಿದಾಗ ಏನು ರಾಜ್ಯದ ಜನರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಎಲ್ರಿಗೂ ಬರೋವಂಥದ್ದು ಸಹಜನೇ. ಯಾಕಂದರೆ ರಾಜ್ಯದ ಜನರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ದಲೇ ಇವರ ಕಿತ್ತಾಟಗಳಿಗೆ ಒಂದು ಹೂಗುಡ್ಕೊಂಡು ರಾಜಕೀಯವನ್ನಷ್ಟೇ ಮಾಡ್ತಿದ್ರೆ ರಾಜ್ಯವನ್ನು ಹಿತವನ್ನು ಕಾಪಾಡೋದು ಯಾವಾಗ ಅನ್ನೋ ಒಂದು ಪ್ರಶ್ನೆಗಳು ಜನರಲ್ಲೂ ಉಟ್ಕೊಳ್ಳುತ್ತೆ, ನಮಗೂ ಉಟ್ಕೊಳ್ಳುತ್ತೆ ಆಬ್ವಿಯಸ್ಲಿ. ಯಾಕಂದರೆ ಜನರಿಗೆ ಈಗ ಒಂದು ನ್ಯಾಯ ಸಿಗಬೇಕಿದೆ, ಜನರುಗಳ ತೊಂದರೆಗಳು ಸದನದಲ್ಲಿ ಚರ್ಚೆ ಆಗಬೇಕಿದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಆಗುತ್ತೆ ಅಂತ ಸದ್ಯ ಕಾದು ನೋಡಬೇಕಾಗಿದೆ. ಗಾಡ್ ಇಟ್. ಥ್ಯಾಂಕ್ ಯು ಜೀವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಿಜ ಕಾದು ಕಬ್ಬಣ ಆಗಿದ್ದೀವಿ. ಕಾಯೋದಂದರೆ ಕಾಯುವಿಕೆ ಅಲ್ಲ, ಬಿಸಿಯಾಗಿದ್ದಾರೆ, ಕಾದು ಬಿಟ್ಟಿದ್ದಾರೆ. ಮಳೆಗಾಲದಲ್ಲೂ ಕಾಯ್ತಾರೆ, ಚಳಿಗಾಲದಲ್ಲೂ ಕಾಯ್ತಾರೆ, ಬೇಸಿಗೆ ಕಾಲದಲ್ಲೂ ಕಾಯ್ತಾರೆ. ಅಂದರೆ ಆ ಕಾವು, ಈ ರಾಜಕಾರಣ ಅನ್ನೋ ಶಬ್ದ ಕೇಳಿದ ತಕ್ಷಣ ಹಂಗಾಗ್ಬಿಟ್ಟಿದೆ. ಹೆಂಗೋ ಏನೋ ನಡ್ಕೊಂಡು ಹೋಗ್ತಾ ಇದೆ, ಅಧಿಕಾರಿಗಳು ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಬಂದಂಗೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರ ಗಿಡವಾಣ ಏನಿರಲ್ಲ. ಓಕೆ, ದಿಸ್ ಈಸ್ ವಾಟ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಅವರಿದ್ದಾರೆ. ಓಕೆ ಲಕ್ಷ್ಮಮ್ಮ, ಅವ್ರಿಗೊಂಚೂರು ಒಳ್ಳೆ ಬುದ್ಧಿ ಕೊಡಿ. ಬರೀ ದುಡ್ಡಿನ ಜೊತೆಗೆ ಸಂಪತ್ತಿನ ರಾಣಿ. ನನಗೆ ನಿನ್ನೆ ನಾಗೇಶ್ ಗೌಡ್ರು ಹೇಳ್ತಾಯಿದ್ರು, ಸಂಪತ್ತಿನ ರಾಣಿ ಲಕ್ಷ್ಮಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ ಎಕ್ಸಿಕ್ಯೂಟಿವ್ ಎಡಿಟರ್ ನಾಗೇಶ್ ಗೌಡ್ರೆ. ಆಮೇಲೆ ನಿನ್ನೆ ಒಂದು ಪ್ರಶ್ನೆ ಕೇಳಿದೆ, ನೀವು ಈ ಪ್ರಶ್ನೆಗೆ ಆದರೆ ಉತ್ತರ ಕೊಡಿ. ಲಕ್ಷ್ಮಿಯ ವಾಹನ ಯಾವುದು ಗೊತ್ತಾ? ಗೊತ್ತಿಲ್ಲ. ಗೂಬೆ. ಇದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಮಚಂದ್ರ ರಾಯರು. ನಾನು CEO ಸುಮಲತಾ ಮೇಡಮ್ ಕೇಳ್ತಾ ಇದ್ದೆ, ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಫಸ್ಟಿಗೆ ಕನ್ಫ್ಯೂಷನಲ್ಲಿತ್ತು. ಆಮೇಲೆ ತಕ್ಷಣ ಹೇಳಿದ್ದು ರಾಮಚಂದ್ರ ರಾಯರು ನಮಗೆ ಹೇಳಿದರು. ಸರಿಯಾದ ಉತ್ತರ ಹೇಳಿದರು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ, ಇನ್ನು ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಲಿ. ಥ್ಯಾಂಕ್ ಯು ಸೋ ಮಚ್.